ರಾಜಕಾರಣದಲ್ಲಿ ಯಾರು ಯಾವ ಹೊತ್ತಿಗೆ ಯಾರ ಪರವಾಗಿರ್ತಾರೆ, ಯಾರು ಯಾವ ಹೊತ್ತಿಗೆ ಯಾರ ವಿರುದ್ಧ ಇರ್ತಾರೆ ಅನ್ನೋದನ್ನು ಹೇಳೋದಕ್ಕಾಗೋದಿಲ್ಲ ಅನ್ನುವಂಥ ಮಾತನ್ನು ಅನೇಕರು ಹೇಳ್ತಾ ಇದ್ರು. ಈಗ ಅದಕ್ಕೊಂದು ತಾಜಾ ಸಾಕ್ಷಿ ಲಭ್ಯವಾಗಿದೆ. ಬಹುಶಃ ಧನಂಜಯ್ ಕುಮಾರ್ ರಾಜ್ಯ ಸರ್ಕಾರದ ದೆಹಲಿ ಪ್ರತಿನಿಧಿಯಾಗಿ ಏನು ಕೆಲಸ ಮಾಡ್ತಾ ಇದ್ರು, ಅವರು ಯಡಿಯೂರಪ್ಪನವರ ಪಾಳೆಯದ ಅತ್ಯಂತ ನಂಬುಗೆಯ ಬಂಟ ಅಂತ ಅನ್ನಿಸ್ಕೊಂಡವರು. ಯಡಿಯೂರಪ್ಪನವರಿಗೆ ಯಾವಾಗ ಸಂಕಷ್ಟಗಳು ಬಂದರೂ ಅವರ ಪರವಾಗಿ ಧನಂಜಯ್ ಕುಮಾರ್ ಮಾತನಾಡ್ತಾ ಇದ್ರು. ಯಡಿಯೂರಪ್ಪನವರ ಮೇಲೆ ಯಾವ ಗಂಭೀರ ಆರೋಪಗಳು ಬಂದರೂ ಯಡಿಯೂರಪ್ಪನವರಿಗಿಂತಲೂ ಜೋರಾಗಿ ಅವರು ಸಮರ್ಥನೆ ಮಾಡಿಕೊಳ್ತಾ ಇದ್ರು. ಆದರೆ ಇವತ್ತು ಆಶ್ಚರ್ಯಕರ ಬೆಳವಣಿಗೆಯೊಂದರಲ್ಲಿ ಧನಂಜಯ್ ಕುಮಾರ್ ಮಂಗಳೂರಿನಲ್ಲಿ ಮಾತಾಡಿದ್ದಾರೆ. ಅವರು ಹೇಳಿರೋದೇನು ಅಂದರೆ, ಅಧಿಕಾರ ಇದೆ ಅನ್ನುವಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಕೆಲವು ತಪ್ಪುಗಳನ್ನು ಮಾಡಿದ್ರು, ಆ ತಪ್ಪುಗಳ ಫಲವನ್ನು ಈಗ ಅನುಭವಿಸ್ತಿದ್ದಾರೆ ಅನ್ನುವಂಥ ಮಾತನ್ನು ಧನಂಜಯ್ ಕುಮಾರ್ ಹೇಳಿದ್ದಾರೆ. ಈ ಮಾತನ್ನು ಹೇಳ್ತಿರುವಾಗ ಅವರ ಮಾತುಗಳಲ್ಲಿ ಸ್ವಲ್ಪ ಮಟ್ಟಿಗೆ ಗೊಂದಲ ಕೂಡ ಇತ್ತು ಅಂತಲೇ ಹೇಳಬೇಕಾಗತ್ತೆ. ಬನ್ನಿ ಒಂದು ಸಲ ಇವತ್ತು ಧನಂಜಯ್ ಕುಮಾರ್ ಹೇಳಿದ್ದೇನು ಅಂತ ನೋಡೋಣ. ಅರ್ಹತೆ ಇದೆ ಅವರಿಗೆ. ಈಗ ಸ್ಥಾನಮಾನ ಅಂತ ಹೇಳಿದ್ರೆ ಒಟ್ಟು ಏನಾದರೂ ಮಾಡಿ ಎಳೆದು ತಗೊಳ್ಳೋದಲ್ಲ. ಇವತ್ತು ಪೇಪರ್ನಲ್ಲಿ ಬಂದಿದೆ, ಸ್ಥಾನಮಾನ ಸಿಕ್ಕಿದ ನಂತರ ಗೊಂದಲಗಳಿದ್ದರೆ ರಾಜ್ಯದ ನಾಯಕತ್ವ ಅಥವಾ ಸರ್ಕಾರದ ನಾಯಕತ್ವ ಎರಡರಲ್ಲಿ ಪಕ್ಷದಲ್ಲಿ ಜವಾಬ್ದಾರಿ ನಿರ್ವಹಣೆ ಮಾಡುವಾಗ, ಜವಾಬ್ದಾರಿ ಸಿಕ್ಕಿದಾಗ ಜವಾಬ್ದಾರಿಯಿಂದ ವರ್ತನೆ ಮಾಡಬೇಕು. ಬೇಜವಾಬ್ದಾರಿಯಿಂದ ಯಾರು ವರ್ತನೆ ಮಾಡಿದರೂ ಅದರ ಫಲ ಅವರು ಅನುಭವಿಸಬೇಕಾಗ್ತದೆ. ಜವಾಬ್ದಾರಿ ಸಿಕ್ಕಿದಾಗ ಅವರು ಜವಾಬ್ದಾರಿಯಿಂದ ವರ್ತನೆ ಮಾಡ್ತಾರೆ. ಈಗಲೂ ಅವರು ಏನು ಬೇಜವಾಬ್ದಾರಿಯಿಂದ ವರ್ತನೆ ಮಾಡಿದ್ದಾರೆ ಅಂತ ನನಗೇನು ಅನಿಸೋದಿಲ್ಲ. ಈಗ ಕೇಂದ್ರದಲ್ಲಿರುವಂಥ ನಾಯಕರು ಅಥವಾ ಅವರನ್ನು ಒಪ್ಪಿಕೊಳ್ಳದೇ ಇರುವಂಥವರಿಗೆ ಅವ್ರು ಹೇಳಿದ್ದು ಸರಿಯಲ್ಲ ಅಂತ ಕಾಣಿಸ್ಬೋದು.